ಬಿಡುತ್ತಾನೆ. ಇದರಿಂದ ಇಂದ್ರನು ಗುರುಹತ್ಯೆಯ ಶಾಪಕ್ಕೆ ಗುರಿಯಾಗುತ್ತಾನೆ. ಆ ಶಾಪ ಇಂದ್ರನನ್ನ ಬೆಂಬಿಡದೆ ಕಾಡುತ್ತೆ. ಇದರಿಂದ ಇಂದ್ರನು ಒಂದು ಸರೋವರದಲ್ಲಿ ಬಚ್ಚಿಟ್ಟುಕೊಂಡು ತುಂಬಾ ವರ್ಷಗಳವರೆಗೆ ವಿಷ್ಣುವನ್ನ ಕುರಿತು ತಪಸ್ಸನ್ನ ಮಾಡುತ್ತಾನೆ. ಇಂದ್ರನ ತಪಸ್ಸಿಗೆ ಒಲಿದು ಮಹಾವಿಷ್ಣುವು ಪ್ರತ್ಯಕ್ಷನಾಗಿ ಇಂದ್ರನ ಶಾಪವನ್ನ ಬಗೆಹರಿಸಲು ಆ ಶಾಪವನ್ನ 4 ಭಾಗಗಳನ್ನಾಗಿ ಮಾಡಿ, ಒಂದು ಪಾಪದ ಭಾಗವನ್ನ ಮರಕ್ಕೆ, 2ನೇ ಪಾಪದ ಭಾಗವನ್ನ ಭೂಮಿ ತಾಯಿಗೆ, 3ನೇ ಪಾಪದ ಭಾಗವನ್ನ ನೀರಿಗೆ, ಇನ್ನು 4ನೇ ಪಾಪದ ಭಾಗವನ್ನ ಸ್ತ್ರೀಯರಿಗೆ ಹಂಚುತ್ತಾನೆ. ಆದ್ರೆ ಇಂದ್ರನ ಶಾಪದ ಭಾಗವನ್ನ ತೆಗೆದುಕೊಳ್ಳಲು ಒಪ್ಪಿದ್ದ ಮರ, ನೀರು, ಭೂಮಿ ತಾಯಿ ಮತ್ತು ಸ್ತ್ರೀ ಶಾಪದ ಜೊತೆಗೆ ವರವನ್ನೂ ಕೂಡ ನಮಗೆ ಕೊಡಬೇಕು ಅಂತ ಕೇಳಿಕೊಳ್ತಾರೆ. ಆಗ ಆ ಶಾಪದ ಜೊತೆಗೆ ವರವನ್ನೂ ಕೂಡ ಕೊಡಲು ಮುಂದಾದ ವಿಷ್ಣುವು ಇಂದ್ರನ ಪಾಪವನ್ನ ಭೂಮಿ ತಾಯಿ ತೆಗೆದುಕೊಂಡಿದ್ದರಿಂದ ಭೂಮಿ ತಾಯಿಯು ಕೆಲವೊಂದು ಕಡೆ ಬಂಜೆಯಾದಳು. ಇದರಿಂದ ಭೂಮಿ ತಾಯಿಗೆ ದೊರೆತಂತ ವರವೇನೆಂದರೆ, ಭೂಮಿ ತಾಯಿಯು ಎಲ್ಲೆಲ್ಲಿ ಬಂಜೆಯಾಗಿರುತ್ತಾಳೋ, ಎಲ್ಲೆಲ್ಲಿ ಬರಡಾಗಿರುತ್ತಾಳೋ ಸಮಯಾನುಸಾರವಾಗಿ ಮತ್ತೆ ಆ ಭೂಮಿಯಲ್ಲಿ ಚಿಗುರೊಡೆದು ಅಂದವಾಗಿ ಹಚ್ಚ ಹಸಿರಾಗುವುದು ಎಂಬ ವರ ಕೊಡುತ್ತಾನೆ. ನಂತರ 2ನೇ ಪಾಪದ ಭಾಗವನ್ನ ಪಡೆಯಲು ಒಪ್ಪಿಕೊಂಡಿದ್ದಂತ ವೃಕ್ಷ ಅಥವಾ ಮರದಲ್ಲಿ ಅಂಟು ಹೊರಬರೋದು, ಎಲೆಗಳು ಉದುರೋದು, ಕೊಂಬೆಗಳು ಒಣಗೋಕೆ ಶುರುವಾಗುತ್ತೆ. ಇದಕ್ಕೆ ಪ್ರತಿಫಲವಾಗಿ ಮರದ ಯಾವುದೇ ಕೊಂಬೆಯನ್ನ ಕಡಿದರೂ ಕೂಡ ಮತ್ತೆ ಅದು ಚಿಗುರುತ್ತದೆ ಎಂಬ ವರವನ್ನ ಕೊಡುತ್ತಾನೆ. ಮತ್ತೆ ಇಂದ್ರನ 3ನೇ ಭಾಗದ ಪಾಪವನ್ನ ಸ್ವೀಕರಿಸಲು ಒಪ್ಪಿಕೊಂಡಿದ್ದಂತ ನೀರು ಸಮುದ್ರದಲ್ಲಿ ಅಲೆಗಳು, ನೊರೆಗಳು ಬರೋದಕ್ಕೆ ಶುರುವಾಗುತ್ತೆ. ಅದರ ಪ್ರತಿಫಲವಾಗಿ ಯಾವುದೇ ವಸ್ತುವನ್ನ ಸ್ವಚ್ಛಗೊಳಿಸುವಂತ ಸಾಮರ್ಥ್ಯವನ್ನ ಮತ್ತು ನೀರು ಮತ್ತೊಮ್ಮೆ ನವೀಕರಣಗೊಳ್ಳುತ್ತದೆ ಎಂಬ ವರವನ್ನ ಕೊಡುತ್ತಾನೆ. ಇನ್ನ ಇಂದ್ರನ ಶಾಪದ ಕೊನೆಯ ಭಾಗವನ್ನ ಸ್ವೀಕರಿಸಲು ಒಪ್ಪಿಕೊಂಡಿದ್ದರಿಂದಲೇ ಸ್ತ್ರೀಯರು ಪ್ರತಿ ತಿಂಗಳು ಮುಟ್ಟಿನ ನೋವನ್ನ ಅನುಭವಿಸಬೇಕಾಗುತ್ತೆ. ಇದಕ್ಕೆ ಪ್ರತಿಫಲವಾಗಿ ಸ್ತ್ರೀಯರು ಪುರುಷರ ಜೊತೆ ದೇಹವನ್ನ ಹಂಚಿಕೊಂಡಾಗ ಪುರುಷರಿಗಿಂತ ಸ್ತ್ರೀಯರೇ ಹೆಚ್ಚು ಸುಖವನ್ನ ಅನುಭವಿಸುತ್ತಾರೆ ಎಂಬ ವರವನ್ನ ಕೊಡಲಾಗುತ್ತೆ. ಗೊತ್ತಾಯ್ತಲ್ವಾ? ಸ್ತ್ರೀಯರು ಮುಟ್ಟಿನ ನೋವನ್ನ ಅನುಭವಿಸೋದ್ರ ಹಿಂದೆ ಇರೋ ಕಾರಣ ಏನು? ಹಾಗೆ ಬ್ರಹ್ಮದೇವನು ಹೆಣ್ಣನ್ನ ಸೃಷ್ಟಿ ಮಾಡುವಾಗ ಏನೆಲ್ಲ ಅದ್ಭುತಗಳು ನಡೆದಿತ್ತು ಅಂತ ನಿಮ್ಮ ಪ್ರಕಾರ ಈ ಜಗತ್ತಿಗೆ ಮೊದಲು ಬಂದಿದ್ದು ಹೆಣ್ಣ ಅಥವಾ ಗಂಡ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.